ಹಳೇಬೀಡಿನಿಂದ ಕೇವಲ 3 ಕಿಲೋಮೀಟರ್ ಇರುವ 1000 ವರ್ಷ ಇತಿಹಾಸವಿರುವ ಈ ಪುಷ್ಪಗಿರಿ ಬೆಟ್ಟ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನೀವೇನಾದ್ರೂ ಬೇಲೂರು ಹಾಗೂ ಹಳೇಬೀಡು ಕಡೆ ಪ್ರವಾಸಕ್ಕೆ ಅಂತ ಬಂದ್ರೆ ಮಿಸ್ ಮಾಡದೆ ಪುಷ್ಪಗಿರಿ ಬೆಟ್ಟಕ್ಕೆ ಒಂದ್ಸರಿ ಬಂದೋಗಿ. ಪುಷ್ಪಗಿರಿ ಬೆಟ್ಟದ ಮೇಲೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅವರು ನೆಲೆಸಿದ್ದಾರೆ. ನಾವು ಕೂಡ ದೇವರನ್ನು ನೋಡಿ ಕಣ್ತುಂಬಿಕೊಂಡ್ವಿ. ಹಾಗೆ ಪಕ್ಕದಲ್ಲೇ ಬಂದ್ರೆ ಒಂದು ಸುಂದರವಾದ ಮಠ ಕೂಡ ಇದೆ. ಈ ಜಾಗದಲ್ಲಿ ಶ್ರೀ ಗುರು ಕರಿಬಸವೇಶ್ವರ ಅಜ್ಜಯ್ಯನವರ ಗದ್ದಿಗೆ ಕೂಡ ಇದೆ. ನಾವು ಕೂಡ ಸ್ವಾಮಿಯವರ ಗದ್ದಿಗೆ ನೋಡ್ಬೇಕು ಅಂತ ಬಂದ್ವಿ. ಗದ್ದಿಗೆ ಎಲ್ಲ ನೋಡ್ಕೊಂಡು ಈ ಮಠ ಎಷ್ಟು ಸುಂದರವಾಗಿದೆ ಅಂದ್ರೆ ನಿಜವಾಗ್ಲೂ ನೋಡೋಕೆ ತುಂಬಾ ಆಕರ್ಷಣೀಯವಾಗಿದೆ. ಮಠ ಎಲ್ಲ ನೋಡ್ಕೊಂಡು ಹೊರಗಡೆ ಬಂದ್ವಿ. ಮಠದ ಎದುರುಗಡೆನೆ ಈ ಸುಂದರವಾದ ಶಿವನ ಸ್ಟ್ಯಾಚು ಇರೋದು. ಇದಂತೂ ನೋಡೋಕೆ ತುಂಬಾ ಆಕರ್ಷಣೀಯವಾಗಿದೆ. ನಾವು ಬಂದಿದ್ದಿನ ಧಾರಾಕಾರವಾಗಿ ಮಳೆ ಸುರಿತಿತ್ತು. ನನಗೆ ಫೋಟೋ ತೆಗಿಯೋಕೆ ಯಾರು ಇರ್ಲಿಲ್ಲ. ಹಂಗಾಗಿ ಝೂಮ್ ಹಾಕಿ ನಾನೇ ವಿಡಿಯೋ ಮಾಡ್ತಿದ್ದೆ. ಕೊನೆಗೂ ಅದು ಸರಿಯಾಗಿ ಬರ್ಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ತಕ್ಕಮಟ್ಟಿಗೆ ವಿಡಿಯೋಸ್ ಬಂದಿದೆ. ಆಮೇಲೆ ಪಕ್ಕದಲ್ಲೇ ಬೆಟ್ಟದ ಮೇಲೆ ಸುಂದರವಾದ ವ್ಯೂ ಕಾಣ್ತಿತ್ತು. ಅದರಲ್ಲೇ ನಿಂತ್ಕೊಂಡು ಎಂಜಾಯ್ ಮಾಡ್ತಿದ್ದೆ. ಪುಷ್ಪಗಿರಿ ಬೆಟ್ಟದಲ್ಲಿ ನೋಡೋ ಅಂತ ಜಾಗಗಳು ಇನ್ನೂ ತುಂಬಾ ಇದಾವೆ. ನಾವು ಇನ್ನೊಂದು ದೇವಸ್ಥಾನ ನೋಡಿಲ್ಲ. ಪಕ್ಕದಲ್ಲಿ ಪಾರ್ಕ್ ಇತ್ತು, ಅದನ್ನು ನೋಡಿಲ್ಲ. ಇನ್ನು ನೋಡೋ ಅಂತ ಜಾಗಗಳು ತುಂಬಾ ಇದ್ವು. ನಾವು ಬಂದಾಗ ಮಳೆ ಬರ್ತಿತ್ತು. ಹಂಗಾಗಿ ಏನನ್ನು ಸರಿಯಾಗಿ ನೋಡೋಕ್ ಆಗ್ಲಿಲ್ಲ. ನೀವು ಬಂದಾಗ ಎಲ್ಲದನ್ನು ಕಂಪ್ಲೀಟ್ ಆಗಿ ನೋಡ್ಕೊಂಡು ಹೋಗಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮತ್ತೆ ಭೇಟಿಯಾಗುವ. ಬಾಯ್.